ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಮ್ಮ ತಾಯಿ ಮನೆಯಲ್ಲಿ ಆನೆಲಿಂಗೇಶ್ವರ ಜಾತ್ರೆ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಜಾತ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವೀಗ ಆನೆಲಿಂಗೇಶ್ವರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗೋ ದಾರಿ ಇದು. ಮಳೆ ಆಗಿರೋದ್ರಿಂದ ಎಲ್ಲ ಕಡೆ ಹಚ್ಚ ಹಸಿರಾಗಿದೆ. ಸಂಜೆ 5:30 ಆಗಿರೋದ್ರಿಂದ ಸೂರ್ಯಾಸ್ತ ಆಗ್ತಾ ಇದೆ. ನಮ್ಮೂರಿನ ಎಂಟ್ರೆನ್ಸ್ ಇದು. ಈಗ ಏನು ಕಾಣ್ತಾ ಇದ್ದೀರಾ, ಇಲ್ಲೂ ಸಹ ಜಾತ್ರೆ ಆಗುತ್ತೆ. ರೈಟ್ ಸೈಡಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮುಂದೆ ಲೆಫ್ಟ್ ಅಲ್ಲಿ ಆನೆಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈಗ ಲೆಫ್ಟ್ ಅಲ್ಲಿ ನೋಡ್ತಾ ಇರೋದೇ ದೇವಸ್ಥಾನ, ಆನೆಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲೇ ಜಾತ್ರೆ ಆಗೋದು. ಈಗ ನಾವು ನಮ್ಮ ತಾಯಿ ಮನೆಗೆ ಹೋಗಿ ಮತ್ತೆ ವಾಪಸ್ ಬರೋಣ. ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮನ ಮಕ್ಕಳೆಲ್ಲ ಜಾತ್ರೆಗೆ ಹೋಗೋದಕ್ಕೆ ಕಾಯ್ಕೊಂಡು ಖುಷಿಯಾಗಿದ್ದಾರೆ. ನಮ್ಮ ತೋಟ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಕುರಿ ಕಂಬಳಿ ಪ್ರದರ್ಶನ ಹಾಗೂ ಮಾರಾಟಕ್ಕಿಟ್ಟಿದ್ದಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಆನೆಲಿಂಗೇಶ್ವರ ಸ್ವಾಮಿ ಜಾತ್ರೆ ನಡೆಯುತ್ತೆ. ಇದೇ ಪದ್ಧತಿ. ಆನೆ ಮೇಲಿನ ಹೂವಿನ ಪಲ್ಲಕ್ಕಿ ಉತ್ಸವ ನಡೆಯೋದು ಹಾಗೂ ಹೊಳೆ ಸ್ನಾನದ ಮೆರವಣಿಗೆ ನಡೆಸ್ತಾರೆ. ಇಲ್ಲಿ ಗಣಪತಿ ಹೋಮ ನಡೀತಾ ಇದೆ. ಸ್ವಾಮಿ ದೇವತಾಯ ನಮಃ ಸ್ವಾಹ. ವೃಷಭೇಶ್ವರ ಸ್ವಾಮಿ ದೇವತಾಯ ನಮಃ ಸ್ವಾಹ. ಬಸವೇಶ್ವರ ಸ್ವಾಮಿ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹೂವಿನ ಅಲಂಕಾರ. ಇದು ದೇವರ ಮೂಲ ವಿಗ್ರಹ. ತಾತ ಮುತ್ತಾತಂದಿರ ಕಾಲದಿಂದಲೂ ಈ ದೇವರಿಗೇನೆ ಪೂಜೆ ಮಾಡೋದು. ಗಂಗೆ ಪೂಜೆ, ದೇವರಿಗೆ ಕಂಕಣ ಕಟ್ಟೋ ಶಾಸ್ತ್ರ ಎಲ್ಲ ಮಾಡಿದ್ದಾರೆ. ನೀವು ಇಲ್ಲೊಂದು ಪೆಟ್ಟಿಗೆ ನೋಡ್ಬೋದು, ಇದರಲ್ಲಿ ದೇವರ ಸಾಮಾನುಗಳಿರುತ್ತೆ. ಇದನ್ನೇ ಹೊಳೆ ಸ್ನಾನ ಮಾಡಿ ಕರ್ಕೊಂಡು ಬರೋದು. ಇದು ಉತ್ಸವ ಮೂರ್ತಿ. ಇದನ್ನೇ ಆನೆ ಮೇಲೆ ಪಲ್ಲಕ್ಕಿ ಉತ್ಸವ ಮಾಡಿ ಕರ್ಕೊಂಡು ಹೋಗೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಗೋ ಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ. ಊರಿಗೆ ಆನೆ ಬಂದಿರೋದೇ ದೊಡ್ಡ ಸಂಭ್ರಮ. ಎಲ್ಲರೂ ಸೆಲ್ಫಿ ಮತ್ತು ಆಶೀರ್ವಾದ ತಗೋತಾ ಇದ್ದಾರೆ. ನಾನು ಕೂಡ ತಗೊಂಡೆ. ಎಷ್ಟೋ ಜನ ಸೇರ್ಕೊಂಡಿದ್ದಾರೆ ನೋಡಿ ಆನೆ ಹತ್ರ. ಆನೆಲಿಂಗೇಶ್ವರ ಸ್ವಾಮಿ ಕಟ್ಟೆಮನೆ ಉತ್ಸವ ಅಂತ ಈ ಜಾತ್ರೆ ಹೆಸರು. ನೋಡಿ ಇಲ್ಲಿ ಬೋರ್ಡ್ ನೋಡ್ಬೋದು ನೀವು. ಮಂಗಳವಾದ್ಯ ಮೊಳಗ್ತಾ ಇದೆ. ಗಣಪತಿ ಹೋಮ. ಈಗ ಗಣಪತಿ ಹೋಮದ ಪೂರ್ಣಾಹುತಿ ನಡೆಯಲಿದೆ.
5 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯೋದ್ರಿಂದ ಊರಿನ ತುಂಬ ಜನ ಸೇರಿರ್ತಾರೆ. ಎಲ್ಲ ಕುಟುಂಬದವ್ರು ಸಹ ಅವ್ರ ನೆಂಟರುಗಳನ್ನೆಲ್ಲ ಕರೆದಿರ್ತಾರೆ. ನಮ್ಮ ಬಾಲ್ಯದ ಗೆಳತಿಯರೆಲ್ಲ ಸಿಕ್ಕಿದ್ರು. ಮುಂದೇನು ಜಾತ್ರೆನಲ್ಲಿ ಸಿಗ್ತಾ ಹೋಗ್ತಾರೆ. ಇವರೆಲ್ಲ ನನ್ನ ಬಾಲ್ಯದ ಗೆಳತಿಯರು. ತುಂಬ ಖುಷಿ ಆಯಿತು. ದೇವಸ್ಥಾನಕ್ಕೆ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ. ದೇವಸ್ಥಾನದ ಪೂಜಾ ವಿಧಾನಗಳು ಕಳಸ್ತಮ್ಮ ಹಾಗೂ ದೇವರ ಪುಟ್ಟಿಗೆ ಹಾಗೂ ಇನ್ನಿತರ ವಸ್ತುಗಳನ್ನು ತೆಗೆದುಕೊಂಡು ದೇವಸ್ಥಾನ ಸುತ್ತ 3 ಸುತ್ತು ಬರ್ತಾರೆ. ಬರೋವರ ಕುಣಿತ ಊರಿಂದ ಶುರುವಾಗುತ್ತೆ. ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. 2 ದಿವಸನೂ ಊಟ ಮತ್ತು ತಿಂಡಿ ಎಲ್ಲ ಇರುತ್ತೆ. ಬಾಳೆ ಎಲೆ ಊಟ ತುಂಬ ಚೆನ್ನಾಗಿತ್ತು. ಊಟ ಎಲ್ಲನೂ ನಮ್ಮ ಅಕ್ಕನ ಸೊಸೆ, ನಮ್ಮ ಅತ್ತಿಗೆ ಎಲ್ಲರೂ ಇದ್ದಾರೆ. ಬರೋವರು ತಮ್ಮ ನೃತ್ಯ ಶುರು ಮಾಡೋದಕ್ಕೆ ಮುಂಚೆ ದೇವಸ್ಥಾನಕ್ಕೆ ಬಂದು ನೆಲೆಸಿ ದೇವರನ್ನು ಹಾಡಿ ಹೊಗಳುತ್ತಾರೆ. ಈಗ ದೇವರನ್ನು ಹಾಡಿ ಹೊಗಳುತ್ತಿದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಬರೋವರ ಕುಣಿತ ಶುರುವಾಗಿದೆ. ಇದು ನೋಡಲು ತುಂಬ ಮನಮೋಹಕ ಹಾಗೂ ರೋಚಕವಾಗಿರುತ್ತದೆ. ಜಾತ್ರಾ ಉತ್ಸವಗಳಲ್ಲಿ ಬರೋವರ ಕುಣಿತ, ನಂದಿಧ್ವಜ ಕುಣಿತ, ವೀರಗಾಸೆಗಳಿಲ್ಲದೆ ಜಾತ್ರೆಯ ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವುದೇ ಇಲ್ಲ. ಈಗ ವೀರಗಾಸೆ ಕುಣಿತದವರು ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೆ ನಮಿಸಿ ಗುಣಗಾನ ಮಾಡಿ ಬಂದು ನಂತರ ಅವರ ಕುಣಿತವನ್ನು ಶುರು ಮಾಡುತ್ತಾರೆ. ಎಲ್ಲರೂ ದೇವಸ್ಥಾನದ ಒಳಗಡೆ ಹೋಗುತ್ತಿರುವುದನ್ನು ಕಾಣಬಹುದು. ಬರೋವರ ಈ ಕುಣಿತ ಹಾಗೂ ಜೈಂಕಾರದ ನುಡಿಗಳು ತಿಂಗಳುಗಟ್ಟಲೆ ಆದರೂ ಕಿವಿಗಳಲ್ಲಿ ಗೊಯ್ಗೊಡುತ್ತಲೇ ಇರುತ್ತವೆ. ಈ ಜಾತ್ರೆಯಲ್ಲಿ ನೀವು ನಂದಿಧ್ವಜ ಕುಣಿತ, ವೀರಗಾಸೆ, ಬರೋವರ ಕುಣಿತ ಮತ್ತು ಕಿರುಕುದುರೆ ಕುಣಿತ, ಚಂಡೇವಾದ್ಯ ಮತ್ತು ಡೊಳ್ಳು ಕುಣಿತಗಳನ್ನು ನೋಡಬಹುದು. ಆನೆ ಪಲ್ಲಕ್ಕಿ ಉತ್ಸವ ಹೊರಡುವವರೆಗೂ ಎಲ್ಲ ನೃತ್ಯ ಕಲಾತಂಡದವರಿಂದ ದೇವಸ್ಥಾನದ ಮುಂದೆಯೇ ನೃತ್ಯ ಸೇವೆ ನಡೆಯುತ್ತಾ ಇರುತ್ತದೆ. ಆನೆ ಪಲ್ಲಕ್ಕಿ ಉತ್ಸವ ಹೊರಟ ನಂತರ ಊರಿನ ಮುಂದಿನವರೆಗೂ ನಿಧಾನಗತಿಯಲ್ಲಿ ಮೆರವಣಿಗೆ ಸಾಗುತ್ತಾ ನಡೆಯುತ್ತದೆ. ಈಗ ವೀರಗಾಸೆ ಕುಣಿತದವರ ಪ್ರವೇಶ. ವೀರಭದ್ರ ಹಾಗೂ ಪಾರ್ವತಿ ವೇಷದಲ್ಲಿ ಕುಣಿತವನ್ನು ಶುರು ಮಾಡುತ್ತಾರೆ. ನಂದಿಧ್ವಜ ಕುಣಿತ. ಆನೆಯನ್ನು ಹೂವಿನ ಪಲ್ಲಕ್ಕಿ ಉತ್ಸವಕ್ಕೆ ಸಿದ್ಧತೆ ಮಾಡುತ್ತಿದ್ದಾರೆ.
ನೀವಿಲ್ಲಿ ನೋಡಬಹುದು ದೇವರ ಪಲ್ಲಕ್ಕಿ ಉತ್ಸವದ ಹಿಂದೆಯೇ ಕಳಶಧಾಮ, ದೇವರ ಪೆಟ್ಟಿಗೆ, ದೇವರ ಸಾಮಾನುಗಳನ್ನು ಹೊತ್ತಿರುವ ಪ್ರಮುಖರು ದೇವರ ಹಿಂದೆಯೇ ಬರುತ್ತಿರುತ್ತಾರೆ. ಇವರೆಲ್ಲರೂ ಹಿಂದಿನ ಕಾಲದಿಂದಲೂ ಆಯಾ ಕುಟುಂಬಗಳಿಗೆ ಪೂಜೆಗಳನ್ನು ಮಾಡುವ ಕ್ರಮವಿರುತ್ತದೆ. ಹಾಗಾಗಿ ಆ ಕುಟುಂಬದ ಸಂತತಿಯವರೇ ಅದನ್ನೆಲ್ಲ ಮುಂದುವರಿಸಿಕೊಂಡು ಬರುತ್ತಾರೆ. ಈ ಜಾತ್ರೆಯ 20 ದಿನ ಮುಂಚಿತವಾಗಿ ಅರಿಶಿಣವನ್ನು ಕುಟ್ಟಿ ಎಲ್ಲರನ್ನು ಆಹ್ವಾನಿಸುತ್ತಾರೆ. ನಂದಿಧ್ವಜ ಹಾಗೂ ವೀರಗಂಧೆಗಳಿವೆ. ನೀವು ಇಲ್ಲಿ ಜಾತ್ರಾ ಸಂಭ್ರಮವನ್ನು ನೋಡಬಹುದು. ದೇವರ ವೇಷಗಳನ್ನು ಹಾಕಿರುವ ಗೊಂಬೆಗಳ ಮಧ್ಯೆ ಕೀಲುಗದ್ದೆ ಎಲ್ಲ ತುಂಬ ಮನೋಹರವಾಗಿದೆ. ನಾನು ಇಲ್ಲಿ ನೋಡಬಹುದು ಆನೆ ಮೇಲೆ ಪಲ್ಲಕ್ಕಿ ಉತ್ಸವ ಸಿದ್ಧವಾಗಿದೆ. ಆನೆಯ ಮುಂದೆ ಎಲ್ಲ ಕಲಾತಂಡದವರಿಂದ ನೃತ್ಯ ಮೆರವಣಿಗೆ ನಿಧಾನವಾಗಿ ಸಾಗುತ್ತಾ ಇರುತ್ತೆ. ಶ್ರೀ ಗಜಾರೂಢ ಆನೆಲಿಂಗೇಶ್ವರ ಸ್ವಾಮಿ ಹೂವಿನ ಪಲ್ಲಕ್ಕಿ ಉತ್ಸವವು ಎಲ್ಲ ಕಲಾತಂಡದವರ ಜೊತೆಗೆ ನಿಧಾನವಾಗಿ ಊರಿನ ಪ್ರಮುಖ ಕೇಂದ್ರದವರೆಗೂ ನಿಧಾನಗತಿಯಲ್ಲಿ ಸಾಗುತ್ತಾ ಇರುತ್ತದೆ. ಊರಿನ ಪ್ರಮುಖ ಕೇಂದ್ರ ತಲುಪಿದ ನಂತರ ಅಲ್ಲಿ ಮಧ್ಯರಾತ್ರಿ ಸುಮಾರು 4 ಗಂಟೆಯವರೆಗೂ ಎಲ್ಲ ಕಲಾತಂಡದವರಿಂದ ನೃತ್ಯ ಸೇವೆ ನಡೆಯುತ್ತದೆ. ಅದನ್ನು ನೋಡುವುದು ಬಹಳ ಚಂದ. ಟೊಳ್ಳು ಕುಣಿತ. ವೀರಭದ್ರ ಸ್ವಾಮಿ ಹಾಗೂ ಪಾರ್ವತಿಯ ನೃತ್ಯ. ರಂಗೋಲಿಯ ಸುತ್ತಲೂ ಅಗ್ನಿಜ್ವಾಲೆ ಸ್ಪರ್ಶ ಮಾಡಿ ಅದರ ಸುತ್ತಲೂ ನೃತ್ಯ ಮಾಡುತ್ತಾರೆ. ಇದನ್ನು ನೀವು ಭಾಗ 2ರಲ್ಲಿ ಸವಿವರವಾಗಿ ನೋಡಬಹುದು. ಇದು ತುಂಬ ಮನಮೋಹಕ ಹಾಗೂ ರೋಚಕವಾಗಿರುತ್ತದೆ.